ಒಂದು ವಿಚಾರ ತಮ್ಮ ಕೇಳೋದಾದ್ರೆ ತಮ್ಮ ಗ್ರಾಮದವರಿಗೆ ಒಂದು 20 ವರ್ಷಗಳ ಹಿಂದೆ ನಿಮ್ ಗ್ರಾಮದಲ್ಲಿ ಎಷ್ಟು ಜೋಡೆತ್ತಿನ ಒಂದು ಕೃಷಿಕರಿದ್ದರಿ? 200 ಸಂಖ್ಯೆಗಿಂತ ಹೆಚ್ಚಿಗೆ 200 ಇಂದ 300 ಇದ್ರು ಅಂತೇಳಿ ಅರ್ಥ. ಹೌದ್ರಿ ಅಣ್ಣ? ಇವಾಗ ಎಷ್ಟಿದಾರಿ? ಕೇವಲ 25 ಜನ ಮಾತ್ರ ಇದ್ದಾರೆ ಅನ್ನುವಂಥದ್ದು ಈ ಕಾಗವಾಡದಲ್ಲಿ. 20 ವರ್ಷಗಳ ಹಿಂದೆ ಎಲ್ಲರಿಗೂ ಒಂದು ಆರೋಗ್ಯ ಅನ್ನುವಂಥದ್ದು ಇತ್ತು. ಆದ್ರೆ 20 ವರ್ಷಗಳು ಆದ ನಂತರ ಇವತ್ತು ಏನಾಗ್ಯದಪ್ಪ ಅಂದ್ರೆ ಪ್ರತಿಯೊಬ್ಬರ ಮನೆಗೂ ಔಷಧಿಗಳು ಬಂದಾವ. ಅದಕ್ಕೆ ಕಾರಣ ಅಂತಂದ್ರೆ ಎತ್ತುಗಳು ಹೋದು ಅದ್ರ ಜಾಗದಲ್ಲಿ ಏನ್ ಬಂದ್ರಿ? ಔಷಧಿಗಳು ಬಂದು. ಇವತ್ತು ನಮ್ಮ ಗ್ರಾಮದ ಔಷಧಿಗಳು ಮನೆಯಲ್ಲಿ ಏನ್ ಔಷಧಿಗಳದಾವು ಅವು ಕಮ್ಮಿ ಆಗ್ಬೇಕಾದ್ರೆ ಮತ್ತೇನ್ ಬರ್ಬೇಕ್ರಿ? ಎತ್ತುಗಳು ಬರ್ಬೇಕಾಗಿತ್ತು ಅಂತಂದ್ರೆ ಎತ್ತುಗಳು ಬರುವಂತದ್ದು ಯೋಜನೆ ಮತ್ತು ಕಾನೂನನ್ನ ಸರ್ಕಾರ ತರಬೇಕು ಅಂತೇಳಿ ಅದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಸರ್ಕಾರ ಪ್ರೋತ್ಸಾಹ ಧನವನ್ನ ಕೊಟ್ಟು ಪ್ರತಿ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಬೇಕು ಮತ್ತು ಪ್ರತಿಯೊಬ್ಬರ ಆರೋಗ್ಯವನ್ನ ವೃದ್ಧಿಸಬೇಕು ಈ ಮುಖಾಂತರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಸರ್ಕಾರಕ್ಕೆ ನೀಡೋದು ಮತ್ತು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರವನ್ನ ತಿಳಿಸುವಂತ ಉದ್ದೇಶದಿಂದ ಈ ನಂದಿ ಸೇನೆ ರಥಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇಂಥ ಒಂದು ಕಾರ್ಯಕ್ಕೆ ನೀವೆಲ್ಲರೂ ಕೂಡಿ ಏನು ತನು ಮನ ಧನದಿಂದ ಒಂದುಗೂಡಿ ಏನ್ ಮಾಡ್ತಾ ಇದ್ರಿ, ಒಂದು ಬೃಹತ್ ರೈತ ಸಮಾವೇಶವನ್ನು ಮಾಡ್ತಾ ಇದ್ದೀರಲ್ಲ, ನಮ್ಗೆಲ್ಲರಿಗೂ ಕೂಡ ಕಾಗವಾಡ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಈ ಮುಖಾಂತರ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.